Hi guys, welcome to Toss and Talk. ಇಂಡಿಯಾ ವರ್ಸಸ್ ನೆದರ್ಲ್ಯಾಂಡ್ಸ್ ಪೋಸ್ಟ್ ಮ್ಯಾಚ್ ಅನಾಲಿಸಿಸ್ಗೆ ಎಲ್ಲರಿಗೂ ಸ್ವಾಗತ. ಸೊ ವಿಡಿಯೋ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಚಾನಲ್ಗೆ ಸಪೋರ್ಟ್ ಮಾಡಿ. ಇವಾಗ ನೆಕ್ಸ್ಟ್ ಓವರ್ ಆಲ್ ಮ್ಯಾಚ್ ಬಗ್ಗೆ ಬರಂಗಿದ್ರೆ, ಮ್ಯಾಚ್ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿತ್ತು. ತೀರಾ ಒನ್ ಸೈಡೆಡ್ ಅಂತ ಫಸ್ಟೇ ಗೊತ್ತಾಗಲಿಲ್ಲ. ನೆದರ್ಲ್ಯಾಂಡ್ಸ್ ಅವರು ಬೌಲಿಂಗ್ ಅಂತ ಬಂದಾಗ ಇನಿಷಿಯಲಿ ನಮ್ದು 2 ವಿಕೆಟ್ಸ್ ತೊಗೊಂಡ್ರು ಆ್ಯಂಡ್ ಸ್ವಲ್ಪ ಗೇಮಲ್ಲಿದ್ದರು. ನೆಕ್ಸ್ಟು ಅವ್ರು ಬ್ಯಾಟಿಂಗ್ ಅಂತ ಬಂದಾಗಲೂ ಅಷ್ಟೇ ಅಪ್ ಟು ಒಂದು 10 to 12 ಅವರ್ಸ್ ಅವ್ರು ಗೇಮಲ್ಲಿದ್ದರು. ಯಾಕಂದರೆ ನಮ್ಮ ಇನ್ನಿಂಗ್ಸ್ ಅಂತ ತೊಗೊಂಡು ನೋಡಿದಾಗ್ಲೂ ಫಸ್ಟ್ 12 ಓವರ್ಸಲ್ಲಿ ಓವರಾಲ್ ಕ್ಯಾಲ್ಕುಲೇಟ್ ಮಾಡಿದಾಗ ನಮ್ಮದು ಒಂದು 7.5 ಆ ಥರ ಇತ್ತು ರನ್ ರೇಟು. ಸೊ ಇವ್ರದ್ದು ಅದೇ ಥರನೇ ಇತ್ತು. ಸೊ ಇವಾಗ ಸ್ಟಾರ್ಟಿಂಗಿಂದ ಬಂದುಬೇಡ. ಟಾಸ್ ಗೆದ್ದುಬಿಟ್ಟು ಇಂಡಿಯಾದವರು ಬ್ಯಾಟಿಂಗ್ ಚೂಸ್ ಮಾಡ್ತಾರೆ. ನಾನು ಪ್ರಿವ್ಯೂದಲ್ಲೇ ಹೇಳಿದ್ದೆ, ಯಾರು ನೋಡಿರ್ತೀರಾ ಅವ್ರಿಗೆ ಗೊತ್ತಿರುತ್ತೆ. ಸೊ ಬ್ಯಾಟಿಂಗ್ ಅಂತ ಆಡೋಕ್ಕಂತ ಬರ್ತಾರೆ ಆ್ಯಂಡ್ ಪ್ಲೇಯಿಂಗ್ 11 ಚೇಂಜಸ್ ಬಗ್ಗೆನೂ ಮಾತಾಡೋಂಗಿದ್ರೆ ನಾನು ಇಂಡಿಯಾದವ್ರದಲ್ಲಿ ಹೇಳಿದ್ದೆ, ಕುಲ್ದೀಪ್ ಯಾದವ್ನ ಕೂರಿಸ್ಬಿಟ್ಟು ಹರ್ಷ್ದೀಪ್ ಸಿಂಗ್ನ ತೊಗೊಂಬರ್ತಾರಂತ. ಸೊ ಆ ಥರ ಮಾಡಿದ್ರು. ಬಟ್ ಒಂದು ಸರ್ಪ್ರೈಸ್ ಏನು ಅನ್ನಿಸ್ತು ಅಂದರೆ, ಅಕ್ಷರ್ ಪಟೇಲ್ನ ಕೂರಿಸ್ಬಿಟ್ಟು ವಾಷಿಂಗ್ಟನ್ ಸುಂದರ್ನ ತೊಗೊಂಬಂದರು. ಸೊ ಅದೊಂಥರ ಸರ್ಪ್ರೈಸ್ ಅಂತಲೇ ಹೇಳಬೇಕು. ಸೊ ಬ್ಯಾಟಿಂಗ್ ಆಡೋಕ್ಕಂತ ಬರ್ತಾರೆ. ಸೊ ಫಸ್ಟ್ ಓವರಲ್ಲೇ ಅಭಿಷೇಕ್ ಶರ್ಮಾ ಅವ್ರು ಔಟ್ ಆಗ್ತಾರೆ. ಸೊ ಇದೊಂಥರ ತುಂಬ ಡಿಸಪಾಯಿಂಟ್ಮೆಂಟು. ತುಂಬ ಜನ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ವಿ, ಈ ಮ್ಯಾಚ್ ಚೆನ್ನಾಗಿ ಆಡ್ತಾರೆ ಯಾಕಂದರೆ ಬ್ಯಾಕ್ ಟು ಬ್ಯಾಕ್ ಝೀರೋಸ್ ಅಂತ. ಬಟ್ 3 ಕಂಟಿನ್ಯೂಸ್ ಝೀರೋಸಿಗೆ ಔಟ್ ಆದರು. ಅಕ್ರಾಸ್ ಆಡೋಕೆ ಹೋಗ್ಬಿಟ್ಟು ಬೋಲ್ಡ್ ಆಗ್ತಾರೆ ಆರ್ಯನ್ ದತ್ಗೆ. ನೆಕ್ಸ್ಟು ಇಶಾನ್ ಕಿಶನ್ ಅವ್ರದ್ದು ಅನ್ಫಾರ್ಚುನೇಟ್ ಡಿಸ್ಮಿಸಲ್ ಅದು. ಎಲ್ಲೋ ಬಾಲ್ ಬರುತ್ತೆ, ಅವ್ರು ಎಲ್ಲೋ ಬ್ಯಾಟ್ ಇಡಕ್ಕೆ ಹೋಗ್ತಾರೆ, ಬಟ್ ಗ್ಲೌಗೆ ಹೊಡೆದ್ಬಿಟ್ಟು ಸ್ಟಂಪಿಗೆ ಹೋಗಿ ಬೀಳುತ್ತೆ. ಸೊ ಪವರ್ ಪ್ಲೇಲಿ ನಮ್ಮದು 51 ಫಾರ್ 2 ಆಗುತ್ತೆ. ಪ್ರಿವ್ಯೂದಲ್ಲಿ ಹೇಳಿದೆ ನಾನು, ಅಂದರೆ ಪವರ್ ಪ್ಲೇಲಿ 50+ ರನ್ಸ್ ಬಂದರೆ ಚೆನ್ನಾಗಿರುತ್ತೆ, ಬಟ್ ಲಾಸ್ ಆಫ್ 1 ವಿಕೆಟ್ ಅಂತ. ಇಲ್ಲೊಂದು ಎಕ್ಸ್ಟ್ರಾ ವಿಕೆಟ್ ಬಿತ್ತು 51 ಫಾರ್ 2 ಅಂತ. ಸೊ ಅದಾದಮೇಲೆ ಎಲ್ಲರದು ಒಂದು ಸ್ಮಾಲ್ ಕ್ಯಾಮಿಯೋ ಆಡಿದ್ರು. ತಿಲಕ್ ವರ್ಮಾ ಇರ್ಬೋದು, ಸೂರ್ಯಕುಮಾರ್ ಯಾದವ್ ಇರ್ಬೋದು. ಆ್ಯಂಡ್ ನಮಗೆ ಖುಷಿಯಾಗಿದ್ದಂದರೆ ಶಿವಮ್ ದುಬೆ ಫಸ್ಟು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ನಿಧಾನಕ್ಕೆ ಆಡಿದ್ರು, ಆಮೇಲೆ ಅವ್ರು ಸ್ಟಾರ್ಟ್ ಮಾಡಿಕೊಂಡ್ರು. ಸೂಪರಾಗಿ ಆಡಿದ್ರು. 33 ಬಾಲ್ಸಲ್ಲೇನೋ 60+ ರನ್ಸ್ ಏನೋ ಸ್ಕೋರ್ ಮಾಡಿದ್ರು. ಅವರೊಬ್ಬರಿಗೆ ಕಂಫರ್ಟೇಬಲಾಗಿ ಆಡೋಕ್ಕಾಗಿದ್ದೀನಿ, ಇನ್ನು ಎಲ್ಲರೂ ಸ್ಟ್ರಗಲ್ ಮಾಡಿದ್ರು. ತಿಲಕ್ ವರ್ಮಾ ಇರ್ಬೋದು, ಸೂರ್ಯ ಇರ್ಬೋದು, ಬೌಂಡ್ರಿ ಬಂದಿರ್ಬೋದು ಕರೆಕ್ಟು ಸೂರ್ಯಕುಮಾರ್ ಯಾದವ್ದೆಲ್ಲ, ಬಟ್ಟು ತುಂಬ ಸ್ಟ್ರಗಲೇ ಮಾಡಿದ್ರು. ಬಟ್ ಶಿವಮ್ ದುಬೆ ಅಂತೂ ತುಂಬ ಚೆನ್ನಾಗಿ ಆಡಿದ್ರು. ಅಪ್ ಟು 18 ಓವರ್ಸ್ ತನಕನೂ ತುಂಬ ನಿಧಾನಕ್ಕೆ ಆಡಿದ್ರು ಶಿವಮ್ ದುಬೆನ ಒಬ್ಬರನ್ನ ಬಿಟ್ಟಿನ ಎಲ್ಲರೂ. ಆ್ಯಂಡ್ ತಿಲಕ್ ವರ್ಮಾ ಅವರು ಅಷ್ಟೇ ತುಂಬ ಬಾಲ್ಸ್ ತೊಗೊಂಡ್ರು. 30+ ರನ್ಸ್ ಏನೋ ಏನು ಸ್ಕೋರ್ ಮಾಡಿದ್ರು ಅದರಲ್ಲಿ. ಯಾಕಂದರೆ ಲಾಸ್ಟ್ ಗೇಮು ಅಷ್ಟೇ ಅವರೊಬ್ಬರೇ ತುಂಬ ಬಾಲ್ಸ್ ತೊಗೊಂಡಿದ್ದು. ಸೊ ಇವ್ರದ್ದೊಂದು ಕನ್ಸರ್ನ್ ಇದೆ, ಅಭಿಷೇಕ್ ಶರ್ಮಾದೊಂದು ಕನ್ಸರ್ನ್ ಇದೆ. ಸೊ ನೋಡಬೇಕು, ಅಟ್ಲೀಸ್ಟು ತಿಲಕ್ ವರ್ಮಾ ಬ್ಯಾಟಿಂದ ರನ್ಸ್ ಆದರೂ ಬರ್ತಾಯಿದೆ, ಬಟ್ ಅಭಿಷೇಕ್ ಶರ್ಮಾ ಅವ್ರ ಬ್ಯಾಟಿಂದ ಸೊ ನೋಡಬೇಕು ನೆಕ್ಸ್ಟ್ ಗೇಮ್ ಏನು ಆಡ್ತಾರೆ ಅಂತ. ಬಟ್ ಅಭಿಷೇಕ್ ಶರ್ಮಾ ಎಲ್ಲ ಯಾವತ್ತಿದ್ರೂ ಮ್ಯಾಚ್ ವಿನ್ನರ್ಸು 100% ಕಮ್ಬ್ಯಾಕ್ ಮಾಡೇ ಮಾಡ್ತಾರೆ. ಸೊ ನೋಡೋಣ ಸೂಪರ್ 8ಅಲ್ಲಿ ಹೇಗೆ ಆಡ್ತಾರೆ ಅಂತ. ಸೊ 18 ಓವರ್ಸ್ ತನಕನೂ ನಮ್ಮದು 160 ಬಂದರೆ ಸಾಕು, 180 ಬಂದರೆ ಸಾಕಂತ ಆ ಥರ ಇತ್ತು. ಬಟ್ ಸ್ಟಾರ್ಟ್ ಮಾಡ್ಕೋತಾರೆ ಈ ಕಡೆ ಶಿವಮ್ ದುಬೆ ಅವ್ರು ಹೊಡೆಯೋಕ್ಕೆ, ಸಡನ್ನಾಗಿ ಸ್ಟ್ರೈಕ್ ರೊಟೇಟ್ ಮಾಡೋಕ್ಕೆ. ಆ್ಯಂಡ್ ಹಾರ್ದಿಕ್ ಪಾಂಡ್ಯ ಅವರು ಅಷ್ಟೇ ರನ್ನೇ ಬಾಲ್ಗಿಂತ ಜಾಸ್ತಿನೇ ಆಡ್ತಿರ್ತಾರೆ. ಅವರು 1-2 ಸಿಕ್ಸ್ ಏನೋ ಹೊಡಿತಾರೆ. ಓವರ್ ಆಲ್ ಎಲ್ಲ ಸೇರಿ ಆ್ಯಂಡ್ ಲಾಸ್ಟಲ್ಲಿ ರಿಂಕು ಸಿಂಗ್ ಬಂದುಬಿಟ್ಟು ಒಂದು 6-7 ರನ್ನೇನೋ ಹೊಡಿತಾರೆ. ಓವರ್ ಆಲ್ ಎಲ್ಲ ಸೇರಿ 193 ಸ್ಕೋರ್ ಮಾಡ್ತಾರೆ. ಇದನ್ನು ಚೇಸ್ ಮಾಡೋಕ್ಕಂತ ಬರ್ತಾರೆ ನೆದರ್ಲ್ಯಾಂಡ್ಸ್ ಅವರು. ಸೊ ಇನಿಷಿಯಲಿನೇ ತುಂಬ ಸ್ಲೋ ಆಗಿ ಸ್ಟಾರ್ಟ್ ಮಾಡ್ತಾರೆ, ಯಾಕಂದರೆ ಅವ್ರು ತುಂಬ ಕಾಷನಿಂದ ಆಡಿದ್ರು ಹರ್ಷ್ದೀಪ್ ಸಿಂಗ್ಗೆ ಮತ್ತು ಜಸ್ಪ್ರೀತ್ ಬುಮ್ರಾಗೆ. ಅದೊಂಥರ ಖುಷಿ ಪಡಬೇಕು, ಯಾಕಂದರೆ ಅಸೋಸಿಯೇಟ್ಸ್ ಟೀಮ್ಸ್ ಅಂತ ಬಂದಾಗ ಇಂಥ ಲೆಜೆಂಡ್ ಬೌಲರ್ಸಿಗೆ ಸರ್ವೈವ್ ಆಗೋದು ತುಂಬ ಕಷ್ಟ. ಸೊ ಅಂಥದ್ರಲ್ಲಿ ಆ ಫಸ್ಟ್ 4 ಓವರ್ ಇವರು ತುಂಬ ಚೆನ್ನಾಗಿ ಸರ್ವೈವ್ ಆದರು. ಅಂದರೆ ಅಲ್ಲಿ ಕೆಲವೊಂದು ಡ್ರಾಪ್ ಚಾನ್ಸಸ್ ಮಿಸ್ ಆಯಿತು ಅಭಿಷೇಕ್ ಶರ್ಮಾ ಅವ್ರಿಗೆ. ಅಲ್ಲಿ ಆ್ಯಕ್ಚುಲಿ ಹಿಡಿಬೇಕಿತ್ತು, ಬಟ್ ಅದನ್ನು ಬಿಟ್ಟರು. ಬಟ್ ಅದಂತ ಬಿಟ್ಟಾಗ ನಿಧಾನಕ್ಕೆ ಆಡಿದ್ರು, ಬಟ್ ಪರವಾಗಿಲ್ಲ. ಆ್ಯಂಡ್ ನೆಕ್ಸ್ಟು ವರುಣ್ ಚಕ್ರವರ್ತಿ ಅವ್ರ ಬೌಲಿಂಗಿಗೆ ಬಂದಾಗ ಬೋಲ್ಡಾಗಿ ಹೋಗ್ತಾರೆ. ಅಂದರೆ ವರುಣ್ ಚಕ್ರವರ್ತಿ ಅಂತ ಪ್ಲೇಯರಿಗೆ ಆಡೋದು ತುಂಬ ಕಷ್ಟ, ಯಾಕಂದರೆ ಅಂಥ ದೊಡ್ಡ ದೊಡ್ಡ ಟೀಮ್ಸೇ ಸ್ಟ್ರಗಲ್ ಮಾಡುತ್ತೆ. ಸೊ ಇಂಥ ಟೀಮ್ಸು ಸ್ಟ್ರಗಲ್ ಮಾಡೋದ್ರಲ್ಲಿ ಏನೂ ಆಶ್ಚರ್ಯ ಪಡಬೇಕಾಗಿಲ್ಲ. ಬಟ್ ಇವ್ರದ್ದು ಏನು ಒಂದು ಖುಷಿ ಆಗುತ್ತೆ ಅಂದರೆ 180 ಹತ್ತತ್ರ ಸ್ಕೋರ್ ಮಾಡ್ತಾರೆ ಇವ್ರು ಓವರ್ ಆಲ್ ಇನ್ನಿಂಗ್ಸ್ ಸ್ಕೋರು. ಇವ್ರಿಗೆ ಇದೊಂಥರ ಮಾರಲ್ ವಿಕ್ಟ್ರಿ, ಯಾಕಂದರೆ
ಇವಾಗ ಇಂಡಿಯಾದವರು ಲಾಸ್ಟ್ ಗೇಮ್ ನಮೀಬಿಯಾ ಮೇಲೆ ಏನು ಆಡಿದ್ರು ಅವ್ರಿಗೆಲ್ಲ ಅಷ್ಟು ಆಡೋಕ್ಕೆ ಆಗಲಿಲ್ಲ ನಮೀಬಿಯಾ ಅವರಿಗೆ. ತುಂಬ ಪುವರ್ ಪರ್ಫಾರ್ಮೆನ್ಸ್ ಅಂತ ನಾನು ಹೇಳಿದ್ದೆ, ನಾನು ರೀಲ್ಸ್ ಮಾಡಿ ಅಪ್ಲೋಡ್ ಮಾಡಬೇಕಂದ್ರೆ. ಸೊ ಇಲ್ಲಿ ಖಂಡಿತವಾಗ್ಲೂ ಇಂಡಿಯಾಗೆ ಕ್ರೆಡಿಟ್ ಕೊಡಲೇಬೇಕು, ತುಂಬ ಚೆನ್ನಾಗಿ ಆಡಿದ್ರು. ಸೊ ಇವಾಗ ಕನ್ಸರ್ನ್ ಇರೋದಂದರೆ ಇಬ್ಬರ ಬಗ್ಗೆನೇ, ಅಭಿಷೇಕ್ ಶರ್ಮಾ ಆ್ಯಂಡ್ ತಿಲಕ್ ವರ್ಮಾ ಬಗ್ಗೆ. ತುಂಬ ಲೋ ಸ್ಟ್ರೈಕ್ ರೇಟಲ್ಲಿ ಆಡ್ತಿದ್ದಾರೆ ತಿಲಕ್ ವರ್ಮಾ ಅವರು. ಲಾಸ್ಟ್ ಗೇಮು ಅಷ್ಟೇ ಹೇಳ್ಬೋದು, ಬಟ್ ಇದೆಲ್ಲ ಕ್ಯಾಮ್ಯೋ ಅಂದರೆ ತುಂಬ ಯೂಸ್ ಆಗುತ್ತೆ ಅಂತ. ಬಟ್ ಇಲ್ಲ, ಸ್ಟ್ರಗಲ್ ಕಾಣಿಸ್ತಿದೆ. ಯೂಶುವಲ್ ತಿಲಕ್ ವರ್ಮಾ ಅಲ್ಲ, ಬಟ್ ಸ್ಟಾರ್ಟಿಂಗಲ್ಲಿ ಇವತ್ತು ಬಂದಾಗ ಒಂದೆರಡು ಬೌಂಡ್ರಿ ಏನೋ ಬಂತು, ಬಟ್ ಅದಾದಮೇಲೆ ತುಂಬ ಸ್ಲೋ ಆಗಿ ಇದು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಆ್ಯಂಡ್ ಸೂರ್ಯ ಅವ್ರದ್ದು ಅಷ್ಟೇ, ಸ್ಟಾರ್ಟಿಂಗಲ್ಲಿ ಇವತ್ತು ಅವ್ರೊಂದು ಕ್ಯಾಚ್ ಬಿಟ್ಟರು, ಇಲ್ಲಾಂದ್ರೆ ಇನ್ನೂ ಬೇಗ ಹೋಗಬೇಕಿತ್ತು ಸೂರ್ಯಕುಮಾರ್ ಯಾದವ್ ಅವರು. ಸೊ ಇದಿಷ್ಟಾಗಿತ್ತು ಇವತ್ತಿನ ವಿಡಿಯೋ. ಮ್ಯಾಚ್ ಚೆನ್ನಾಗಿತ್ತು. ಈ ಕ್ರೆಡಿಟ್ಸ್ ಬಂದುಬಿಟ್ಟು 100% ಇಂಡಿಯಾದವ್ರಿಗೆ ಕೊಡಲೇಬೇಕು, ಅದರಲ್ಲೇನೂ ಡೌಟ್ ಇಲ್ಲ. ಬಟ್ ನೆದರ್ಲ್ಯಾಂಡ್ಸ್ ಅವರು ಒಂದು ಒಳ್ಳೆ ಫೈಟ್ ಕೊಟ್ಟಿದ್ದಾರೆ. ಸೊ ನೋಡೋಣ ಸೂಪರ್ 8 ಗೇಮ್ಸಲ್ಲಿ ನಮ್ಮ ಇಂಡಿಯಾ ಹೆಂಗೆ ಆಡ್ತಾರೆ ಅಂತ. ಅಭಿಷೇಕ್ ಶರ್ಮಾ ಅವ್ರು ವಾಪಸ್ ಫಾರ್ಮಿಗೆ ಬಂದರೆ ಸಾಕು. ಇವಾಗ ನೋಡೋಣ ಹೆಂಗಿರುತ್ತೆ ಅಂತ. ಸೊ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಸೊ ಥ್ಯಾಂಕ್ ಯು.